ದರ್ಶನ್ ಬೇಲ್ ಮೇಲೆ ಆಚೆ ಇದ್ದಾರೆ. ಸುಪ್ರೀಂ ಕೋರ್ಟ್ ಬೇಲನ್ನೇನಾದರೂ ಕ್ಯಾನ್ಸಲ್ ಮಾಡುತ್ತಾ ಅನ್ನೋದು ಭಯದಲ್ಲಿದ್ದಾರೆ. ಇದೆಲ್ಲದರ ನಡುವೆ 6 ವಾರಗಳ ನಂತರದಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ವಾಪಸ್ ಹೋಗ್ತಾರಾ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ದರ್ಶನ್ ಬರುವಿಕೆಗಾಗಿನೇ ಆ ಸೆಲ್ಲನ್ನು ಖಾಲಿ ಇಡಲಾಗಿದೆ ಅಂತೆ. ಬೇರೆ ಖೈದಿಗಳನ್ನ ಆ ಸೆಲ್ಲಿಗೆ ಕಳಿಸಿಲ್ಲ. ದರ್ಶನ್ ಬಳಸ್ತಾ ಇದ್ದ ಬೆಡ್ಡು, ಚೇರು, ಆ ಸರ್ಜಿಕಲ್ ಚೇರ್ ಎಲ್ಲವೂ ಕೂಡ ಹಾಗೆ ಇದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ಗಾಗಿ ಕಾಯುತ್ತಿದೆ ಸೆಲ್ ನಂಬರ್ 15. ಅಧಿಕಾರಿಗಳ ನಿದ್ದೆಗೆಡಿಸಿದ್ಯಾಕೆ ಈ ಸೆಲ್? ಆರು ವಾರಗಳ ಮಧ್ಯಂತರ ಬೇಲ್ ಪಡೆದು ಜೈಲಿನಿಂದ ಹೊರಬಂದಿರುವ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಹೌದು, ಬೇಲ್ ಮುಗಿಸಿ ಮತ್ತೆ ಬಳ್ಳಾರಿ ಜೈಲ್ ಬರಲಿರುವ ದಾಸನಿಗೆ ಮತ್ತೆ ಸ್ವಾಗತ ಮಾಡಲಿದೆ ಸೆಲ್ ನಂಬರ್ 15. ಎಸ್, ಸೆಲ್ ನಂಬರ್ 15 ಬಳ್ಳಾರಿ ಬಂದಿಖಾನೆಯ ಸ್ಪೆಷಲ್ ಸೆಲ್. ಈಗ ದರ್ಶನ್ ವಾಪಸ್ ಬಂದ್ರೆ ಇದೇ ಸೆಲ್ ಅವರಿಗಾಗಿ ಜೈಲು ಅಧಿಕಾರಿಗಳು ರಿಸರ್ವ್ ಮಾಡಿಟ್ಟಿದ್ದಾರೆ. ಸೆಲ್ ನಂಬರ್ 15 ನಲ್ಲಿದೆ ದಾಸನ ಬಟ್ಟೆ, ಟಿವಿ, ಸರ್ಜಿಕಲ್ ಚೇರ್. ದರ್ಶನ್ ಇದ್ದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ಗೆ ಕೊಟ್ಟಿದ್ದ ಮೆಡಿಕಲ್ ಬೆಡ್, ಚೇರ್, ಟಿವಿ, ಸರ್ಜಿಕಲ್ ಚೇರ್ ಇನ್ನೂ ಹಾಗೆ ಇದೆಯಂತೆ. ಅದರಿಂದ ಇದೇ ಸೆಲ್ ಈಗ ಫಿಕ್ಸ್ ಆಗಿದೆ. ಒಟ್ನಲ್ಲಿ ದರ್ಶನ್ ಇದ್ದ ಸೆಲ್ ಈಗ ಮತ್ತೆ ಅವರಿಗೇನೆ ರಿಸರ್ವ್ ಆಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ ಬೇಲ್ ಮೇಲೆ ಆಚೆ ಇದ್ದಾರೆ. ಸುಪ್ರೀಂ ಕೋರ್ಟ್ ಬೇಲನ್ನೇನಾದರೂ ಕ್ಯಾನ್ಸಲ್ ಮಾಡುತ್ತಾ ಅನ್ನೋದು ಭಯದಲ್ಲಿದ್ದಾರೆ. ಇದೆಲ್ಲದರ ನಡುವೆ 6 ವಾರಗಳ ನಂತರದಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ವಾಪಸ್ ಹೋಗ್ತಾರಾ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ದರ್ಶನ್ ಬರುವಿಕೆಗಾಗಿನೇ ಆ ಸೆಲ್ಲನ್ನು ಖಾಲಿ ಇಡಲಾಗಿದೆ ಅಂತೆ. ಬೇರೆ ಖೈದಿಗಳನ್ನ ಆ ಸೆಲ್ಲಿಗೆ ಕಳಿಸಿಲ್ಲ. ದರ್ಶನ್ ಬಳಸ್ತಾ ಇದ್ದ ಬೆಡ್ಡು, ಚೇರು, ಆ ಸರ್ಜಿಕಲ್ ಚೇರ್ ಎಲ್ಲವೂ ಕೂಡ ಹಾಗೆ ಇದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ಗಾಗಿ ಕಾಯುತ್ತಿದೆ ಸೆಲ್ ನಂಬರ್ 15. ಅಧಿಕಾರಿಗಳ ನಿದ್ದೆಗೆಡಿಸಿದ್ಯಾಕೆ ಈ ಸೆಲ್? ಆರು ವಾರಗಳ ಮಧ್ಯಂತರ ಬೇಲ್ ಪಡೆದು ಜೈಲಿನಿಂದ ಹೊರಬಂದಿರುವ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಹೌದು, ಬೇಲ್ ಮುಗಿಸಿ ಮತ್ತೆ ಬಳ್ಳಾರಿ ಜೈಲ್ ಬರಲಿರುವ ದಾಸನಿಗೆ ಮತ್ತೆ ಸ್ವಾಗತ ಮಾಡಲಿದೆ ಸೆಲ್ ನಂಬರ್ 15. ಎಸ್, ಸೆಲ್ ನಂಬರ್ 15 ಬಳ್ಳಾರಿ ಬಂದಿಖಾನೆಯ ಸ್ಪೆಷಲ್ ಸೆಲ್. ಈಗ ದರ್ಶನ್ ವಾಪಸ್ ಬಂದ್ರೆ ಇದೇ ಸೆಲ್ ಅವರಿಗಾಗಿ ಜೈಲು ಅಧಿಕಾರಿಗಳು ರಿಸರ್ವ್ ಮಾಡಿಟ್ಟಿದ್ದಾರೆ. ಸೆಲ್ ನಂಬರ್ 15 ನಲ್ಲಿದೆ ದಾಸನ ಬಟ್ಟೆ, ಟಿವಿ, ಸರ್ಜಿಕಲ್ ಚೇರ್. ದರ್ಶನ್ ಇದ್ದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ಗೆ ಕೊಟ್ಟಿದ್ದ ಮೆಡಿಕಲ್ ಬೆಡ್, ಚೇರ್, ಟಿವಿ, ಸರ್ಜಿಕಲ್ ಚೇರ್ ಇನ್ನೂ ಹಾಗೆ ಇದೆಯಂತೆ. ಅದರಿಂದ ಇದೇ ಸೆಲ್ ಈಗ ಫಿಕ್ಸ್ ಆಗಿದೆ. ಒಟ್ನಲ್ಲಿ ದರ್ಶನ್ ಇದ್ದ ಸೆಲ್ ಈಗ ಮತ್ತೆ ಅವರಿಗೇನೆ ರಿಸರ್ವ್ ಆಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ದರ್ಶನ್ ಬೇಲ್ ಮೇಲೆ ಆಚೆ ಇದ್ದಾರೆ. ಸುಪ್ರೀಂ ಕೋರ್ಟ್ ಬೇಲನ್ನೇನಾದರೂ ಕ್ಯಾನ್ಸಲ್ ಮಾಡುತ್ತಾ ಅನ್ನೋದು ಭಯದಲ್ಲಿದ್ದಾರೆ. ಇದೆಲ್ಲದರ ನಡುವೆ 6 ವಾರಗಳ ನಂತರದಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ವಾಪಸ್ ಹೋಗ್ತಾರಾ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ದರ್ಶನ್ ಬರುವಿಕೆಗಾಗಿನೇ ಆ ಸೆಲ್ಲನ್ನು ಖಾಲಿ ಇಡಲಾಗಿದೆ ಅಂತೆ. ಬೇರೆ ಖೈದಿಗಳನ್ನ ಆ ಸೆಲ್ಲಿಗೆ ಕಳಿಸಿಲ್ಲ. ದರ್ಶನ್ ಬಳಸ್ತಾ ಇದ್ದ ಬೆಡ್ಡು, ಚೇರು, ಆ ಸರ್ಜಿಕಲ್ ಚೇರ್ ಎಲ್ಲವೂ ಕೂಡ ಹಾಗೆ ಇದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ಗಾಗಿ ಕಾಯುತ್ತಿದೆ ಸೆಲ್ ನಂಬರ್ 15. ಅಧಿಕಾರಿಗಳ ನಿದ್ದೆಗೆಡಿಸಿದ್ಯಾಕೆ ಈ ಸೆಲ್? ಆರು ವಾರಗಳ ಮಧ್ಯಂತರ ಬೇಲ್ ಪಡೆದು ಜೈಲಿನಿಂದ ಹೊರಬಂದಿರುವ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಹೌದು, ಬೇಲ್ ಮುಗಿಸಿ ಮತ್ತೆ ಬಳ್ಳಾರಿ ಜೈಲ್ ಬರಲಿರುವ ದಾಸನಿಗೆ ಮತ್ತೆ ಸ್ವಾಗತ ಮಾಡಲಿದೆ ಸೆಲ್ ನಂಬರ್ 15. ಎಸ್, ಸೆಲ್ ನಂಬರ್ 15 ಬಳ್ಳಾರಿ ಬಂದಿಖಾನೆಯ ಸ್ಪೆಷಲ್ ಸೆಲ್. ಈಗ ದರ್ಶನ್ ವಾಪಸ್ ಬಂದ್ರೆ ಇದೇ ಸೆಲ್ ಅವರಿಗಾಗಿ ಜೈಲು ಅಧಿಕಾರಿಗಳು ರಿಸರ್ವ್ ಮಾಡಿಟ್ಟಿದ್ದಾರೆ. ಸೆಲ್ ನಂಬರ್ 15 ನಲ್ಲಿದೆ ದಾಸನ ಬಟ್ಟೆ, ಟಿವಿ, ಸರ್ಜಿಕಲ್ ಚೇರ್. ದರ್ಶನ್ ಇದ್ದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ಗೆ ಕೊಟ್ಟಿದ್ದ ಮೆಡಿಕಲ್ ಬೆಡ್, ಚೇರ್, ಟಿವಿ, ಸರ್ಜಿಕಲ್ ಚೇರ್ ಇನ್ನೂ ಹಾಗೆ ಇದೆಯಂತೆ. ಅದರಿಂದ ಇದೇ ಸೆಲ್ ಈಗ ಫಿಕ್ಸ್ ಆಗಿದೆ. ಒಟ್ನಲ್ಲಿ ದರ್ಶನ್ ಇದ್ದ ಸೆಲ್ ಈಗ ಮತ್ತೆ ಅವರಿಗೇನೆ ರಿಸರ್ವ್ ಆಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.